ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನಿವತ್ತು ನಿಮಗೆ ಸ್ವೀಟ್ ಪಂಪ್ಕಿನ್ದು ಒಂದು ಸೂಪ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ಡಿಶ್ಶು. ಈವನ್ ರಾತ್ರಿ ಏನು ಬೇಡ ನಮಗೆ ತಿನ್ನೋದು ಊಟ ಎಲ್ಲ ಅಂತ ಇದ್ದರೆ ಈ ಸೂಪ್ ಮಾಡಿಕೊಂಡು ನಾವು ಕುಡಿಬೋದು. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಸೊ ಇದಕ್ಕೆ ಬೇಕಾಗೋದು 1 ಬೌಲ್ ಪಂಪ್ಕಿನ್ನು, 1/2 ಬೌಲ್ ಈರುಳ್ಳಿ, ಹಾಗೆ ಒಂದು 7-8 ಪೆಪ್ಪರು, ಒಂದು 4-5 ಗಾರ್ಲಿಕ್, ಒಂದು ಪಲಾವ್ ಎಲೆ. ಇಷ್ಟು ತೊಗೊಂಡ್ಬಿಟ್ಟು ನಾವಿವಾಗ ಸ್ವೀಟ್ ಪಂಪ್ಕಿನ್ದು ಸೂಪ್ ಮಾಡೋಣ. ಅದಕ್ಕೆ ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಎಲ್ಲನೂ ಒಂಚೂರು ತುಪ್ಪನೋ ಅಥವಾ ಬೆಣ್ಣೆನೋ ಏನು ಬೇಕಾದರೂ ಹಾಕಿಬಿಟ್ಟು ಹೀಗೆ ನಾವು ಇಟ್ಕೊಂಡಿದ್ದೆಲ್ಲನೂ ಪೆಪ್ಪರು, ಗಾರ್ಲಿಕ್ಕು, ಈರುಳ್ಳಿ ಮತ್ತು ಪಂಪ್ಕಿನ್ನು ಎಲ್ಲದನ್ನು ಒಂದು 5 ನಿಮಿಷ ಫ್ರೈ ಮಾಡಿ, ಈ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಅದನ್ನು. ಈ ಸ್ವೀಟ್ ಪಂಪ್ಕಿನ್ ಅಂತೂ ತುಂಬಾ ಹೆಲ್ದಿ, ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ. ಇದು ಫಸ್ಟ್ ಮೇನ್ಲಿ ಸ್ಕಿನ್ ಹೆಲ್ತಿಗೆ ಹೆಲ್ಪ್ ಮಾಡುತ್ತೆ, ಯಾಕೆಂದರೆ ಅದರಲ್ಲೆಲ್ಲ ವಿಟಮಿನ್ಸ್ ತುಂಬ ಇರುತ್ತೆ. ಮೊದಲು ಫಸ್ಟ್ ಅದನ್ನು 5 ನಿಮಿಷ ಫ್ರೈ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕಂದ್ರೆ ನೀರು ಹಾಕಬೇಕು. ನೀರು ಹಾಕಿಟ್ಬಿಟ್ಟು ಅದನ್ನು ಒಂದು 10 ನಿಮಿಷ ಬೇಯೋವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ವಿಟಮಿನ್ ಎ, ಸಿ, ಇ ಎಲ್ಲ ಇದೆ. ಐ ಹೆಲ್ತಿಗೆ ಹೆಲ್ಪ್ ಆಗುತ್ತೆ ವಿಟಮಿನ್ ಎ ಇರೋದ್ರಿಂದ. ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ, ಯಾಕೆ ಅಂದರೆ ಅದು ಹೈಲಿ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ. ಬ್ಲಡ್ ಶುಗರನ್ನು ಮೇಂಟೈನ್ ಮಾಡುತ್ತೆ. ಸ್ವಲ್ಪ ಉಪ್ಪು ಹಾಕಿದೆ ನಾನಿಲ್ಲಿ. ಹಾಕಿಬಿಟ್ಟು ಮುಚ್ಚಿ ಬೇಯಿಸಬೇಕು. ಈವನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಲೋ ಕ್ಯಾಲೋರಿ ಇದೆ ಇದರಲ್ಲಿ, ಹೈ ಫೈಬರ್. ಯಾವುದೇ ನಾವು ಫುಡ್ಡಲ್ಲಿ ಮೇನ್ ನಮಗೆ ಬೇಕಾಗಿರೋದೇ ಅದೇ ಅಲ್ವಾ. ಸೊ ಹೈ ಫೈಬರ್ ಇರಬೇಕು, ಲೋ ಕ್ಯಾಲೋರಿ ಇರಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಕಟ್ಟಾಗಿರಬೇಕು. ಅಷ್ಟು ಬೇಯೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಇದರಲ್ಲಿ ನಾನು ಹೇಳಿದಾಗೆ ನಮ್ಗೆ ಹೈ ಫೈಬರ್ ಇರೋದ್ರಿಂದ ನಾವು ಅದನ್ನು ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ತುಂಬಾ ಒಳ್ಳೆ ಫುಡ್ಡು. ಈ ರೀತಿ ನಾವೇನು ಮಾಡಬೇಕು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನು ಮಿಕ್ಸಿಗೆ ಹಾಕಿ ಈ ಸೂಪ್ಗಳಲ್ಲಿ ನಾವು ಟೊಮ್ಯಾಟೊ ಸೂಪ್ ಮಾಡ್ಕೊಳ್ಬೋದು, ಕ್ಯಾರೆಟ್ ಸೂಪ್ ಮಾಡ್ಬೋದು. ಬಟ್ ಇದೊಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಇದನ್ನು ಕೊಡೋದ್ರಿಂದ ಇಷ್ಟ ಆಗುತ್ತೆ. ನೋಡಿ, ಆ ಪಲಾವ್ ಎಲೆ ಹಾಕ್ಕೊಳ್ಳೋದು ಬೇಡ ರುಬ್ಬಕ್ಕೆ, ಅದನ್ನು ತೆಗೆದು ಹಾಕಿಬಿಡ್ಬೇಕು. ಅದ್ರ ಎಲ್ಲನೂ ಬಿಟ್ಟಿರುತ್ತೆ ಕುದಿವಾಗಲೇ. ಸೊ ಹೀಗೆ ತಣ್ಣಗಾದ ತಕ್ಷಣ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ವಿಂಟರಿಗಂತೂ ಮರೀದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ಇದು ಫಸ್ಟ್ ಹಾಗೇ ಪೇಸ್ಟ್ ಮಾಡಿದ್ರಾಯಿತು. ಆಮೇಲೆ ನಾವು ಬಾಣಲೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕುದಿಸುವಾಗ ನಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ಫಸ್ಟ್ ಹಾಗೇ ರುಬ್ಕೊಂಡು ತಂದೆ ನಾನು. ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು, ನಾವು ಸೂಪ್ ಕುಡಿಯೋದಕ್ಕೆ ಎಷ್ಟು ಬೇಕಾಗುತ್ತೋ ಆ ರೀತಿ ನೋಡಿಬಿಟ್ಟು ನಾವು ಮತ್ತೆ ನೀರನ್ನು ಬೆರೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಇಷ್ಟು ಹಾಕಿದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನನಗೆ ಬೇಕನ್ನಿಸ್ತು, ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ. ಆಮೇಲೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು ಮತ್ತೊಂದು ಸ್ವಲ್ಪ. ಆಮೇಲೆ ಇನ್ನೇನು ಇಷ್ಟ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಒಂಚೂರು ಕುದಿ ಬರ್ತಿದ್ದಂಗೆ ಒಂದು 1/4 ಸ್ಪೂನ್, ಅದು ನಿಮ್ಮ ಖಾರ ನೋಡಿ. ನಾನು ಲೈಟೇ ಹಾಕ್ಕೊಂಡಿರಲಿಲ್ಲ, ಸೊ ಕತ್ಲು ಅನಿಸ್ತಿತ್ತು, ಸಾರಿ. ಈಗ ಲೈಟ್ ಹಾಕಿದ್ದೀನಿ. ಒಂಚೂರು ಖಾರ ಹಾಕಿದೆ. ಆಮೇಲೆ ಪುದೀನ ಸೊಪ್ಪು, ಅದು ಮೇನು. ಪುದೀನ ಸೊಪ್ಪು ಹಾಕಲೇಬೇಕು ಯಾವ ಸೂಪ್ಗಾದ್ರೂ ಸಹ. ಈ ಖಾರ ನಿಮಗೆ ಸ್ವಲ್ಪ ಇನ್ನೂ ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲಿ ಬೇಕಾದರೆ ನೀವು ಸಿನೆಮಾನ್ ಪೌಡರ್ ಅಂದರೆ ಚಕ್ಕೆ ಪೌಡರ್ ಸಹ ಹಾಕ್ಕೋಬೋದು. ನಾನು ಹಾಕಲಿಲ್ಲ, ಸ್ವಲ್ಪ ಒಂದೊಂದ್ಸರಿ ಜಾಸ್ತಿ ಸ್ಟ್ರಾಂಗ್ ಸ್ಮೆಲ್ ಕೊಡುತ್ತೆ, ಅದಕ್ಕೋಸ್ಕರ. ಈ ರೀತಿ ಒಂಚೂರು ಅದು ಕುದ್ದ ತಕ್ಷಣ ಹಾಗೇ ಹೋಯಿತು. ಇದನ್ನು ನೀವೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ಮೇಲಿಂದ ಸ್ವೀಟ್ ಪಂಪ್ಕಿನ್ದೇ ಸೀಡ್ ಹಾಕಿದರೆ ಇನ್ನೂ ಅದು ಹೆಲ್ದಿ ಆಗುತ್ತೆ. ಯಾಕಂದರೆ ಆ ಸೀಡ್, ಒಂದು ಸಣ್ಣ ಸೀಡಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಹೈ ಫೈಬರ್ ಇದೆ, ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಈ ಸೂಪ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.